ಇದೇ ಟ್ರ್ಯಾಕ್ಟ್ರಲ್ಲಿ ಗುರು 600 ಕಿಲೋಮೀಟ್ರ್ ಹೋಗ್ತಾರಂತೆ. ಯಪ್ಪ ದೇವ್ರೆ. ಓ ಇಲ್ಲಿ ನೋಡಿ ಬಸ್ ಇದೆ ಫುಲ್ಲು ಶೇಪ್ ಔಟ್. ವೆಲ್ಕಮ್ ಟು ಹಾಸನ್ ಬ್ಯಾಂಗ್ಳೂರ್ ಹೈವೇ. ಕರೆಕ್ಟ್ 12 ಗಂಟೆ ಆಯ್ತು. ನೆಲಮಂಗಲ ಬಂತಂದರೆ ಆಲ್ಮೋಸ್ಟ್ ಬೆಂಗಳೂರು ಬಂದಂಗೆ ನೋಡಿ. ನೈಟ್ ಆದರೂ ಎಷ್ಟು ವೆಹಿಕಲ್ಸ್ ಇದೆ. ಹಾಯ್ ಎಲ್ಲೋ ನಮಸ್ಕಾರ, ಮತ್ತೊಮ್ಮೆ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ನಮ್ಮ ಪಯಣ ಕುಂದಾಪುರದಿಂದ ಬೆಂಗಳೂರು ಕಡೆಗೆ. ಯೂಶ್ವಲಿ ನಾನು ಊರಿಗೆ ಬಂದಗಳಿಗೆ ಮರವಂತಿ ಬೀಚಿಗೆ ಬತ್ತೆ, ಬಟ್ ಈ ಸಲ ನಂಗೆ ಹಾಪು ಪುರ್ಸೋತಾಗಲಿಲ್ಲ. ಅದಕ್ಕೋಸ್ಕರ ಬೆಂಗಳೂರಿಗೆ ಹಾಪೋಕ್ಕಿಂತ ಮುಂಚೆ ಒಂದು ಸಲ ಹೋಯಪ್ಪ ಅಂದೇಳಿ ಬಂದೆ. ಈಗ ಸೊ ಎಲ್ಲ ರೆಡಿ ಇದೆ, ಸೀದಾ ಯೂ ಟರ್ನ್ ಮಾಡ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೋಗೋದು. ಟೈಮ್ ಈಗ ಒಂದು 4 ಗಂಟೆ ಆಗಿದೆ ಆಲ್ಮೋಸ್ಟು. ಒಂದು ಸಲ ಕಂಡ್ರೆ ಕೂಡ ಏನು ಮನಸ್ಸಿಗೆ ಒಂಥರ ನೆಮ್ಮದಿ, ಸಮಾಧಾನ. ಕಣ್ಕೊಂಡು ಹೋಯ್ದಿರ ಕೂಡ ಸಮಾಧಾನ ಇಲ್ಲ ಮನಸ್ಸಿಗೆ. ಓಕೆ, ಸೊ ಲೆಟ್ಸ್ ಗೋ ಗೈಸ್. ಇನ್ನೂ ತುಂಬ ದೂರ ಹೋಗ್ಬೇಕು ನಾವು. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇತ್ತು. ಸೀದಾ ನಾನು ಕುಂದಾಪುರ ಮೋಟೋಕ್ರಾಫ್ಟಿಗೆ ಹೋಯ್ಕಿಗೆ, ಅಂತಕ್ಕಂದರೆ ನನ್ನ ಬೈಕಿಗೆ ಚೈನ್ ಲೂಬ್ ಇಲ್ಲ. ಚೈನ್ ಲೂಬ್ ನಾನು ಬೆಂಗಳೂರಿಗೆ ಬಿಟ್ಟು ಬಂದೆ ಮೊನ್ನೆ ಬಪ್ಪತ್ತಿಗೆ. ಈಗ ಬೈಕ್ ಚೈನ್ ಲೂಬೇ ಮಾಡಲೆ ಈಗ. ಅದಕ್ಕೋಸ್ಕರ 400 ಕಿಲೋಮೀಟ್ರ್ ಹಂಗೆ ಓಡಿಸೋಕ್ಕಾಗ್ತಿಲ್ಲ. ಬಿಡ. ಓಕೆ ಗೈಸ್, ಸೊ ಮೋಟೋಕ್ರಾಫ್ಟು ನಿಮಗೆ ಬೈಕಿಗೆ ಸ್ಕೂಟರಿಗೆ ಏನಾದರೂ ಆಕ್ಸಸರೀಸ್ ಬೇಕಿದ್ರೆ, ಹೆಲ್ಮೆಟ್ಸ್ ಬೇಕಿದ್ರೆ ಎಲ್ಲ ಸಿಕ್ಕತ್ತಿಲ್ಲ. ಸುಮಾರು ವೆರೈಟಿ ಆಫ್ ಹೆಲ್ಮೆಟ್ಸ್ ಇತ್ತು. ನಿಮಗೆ ಆನ್ಲೈನಾಗ ಕಂಡದಾರು ಬೇಕಾದ್ರೆ ತರಿಸಿಬೇಕಾದ್ರೆ ಕೊಡ್ತೀರಿ ಇವರು. ಆಕ್ಸರು ಬೇಗ ಸುಮಾರು ಬ್ರ್ಯಾಂಡ್ಸ್ ಇತ್ತು. ಚೈನ್ ಲೂಪ್ಸ್ ಇತ್ತು, ಎಕ್ಸಾಸ್ಟ್ ಇತ್ತು, ಎಲ್ಲ ಇತ್ತು. ಇನ್ಸ್ಟಾಗ್ರಾಮ್ ಪೇಜ್ ಬೇರೆ ಇತ್ತು ಇವ್ರದ್ದು, ಮೋಟೋಕ್ರಾಫ್ಟ್ ಕುಂದಾಪುರ ಅಂದೇಳಿ. ಇಲ್ಲಿ DM ಮಾಡ್ರೆ ನಿಮಗೆ ಎಂಥ ಐಟಮ್ ಬೇಕಾದ್ರೆ ತರಿಸಿ ಕೊಡ್ತೀರಿ ಇವರು. ಓಕೆ, ಮೋಸ್ಟ್ಲಿ ನಾನು ಬ್ಯಾಂಗ್ಳೂರು ಮುಟ್ಟುವಾಗ ಒಂದು ಮಿಡ್ನೈಟ್ 1 ಗಂಟೆ ಆಗ್ಬೋದೇನೋ. ಮಿನಿಮಮ್ 1 ಗಂಟೆ ಆಗುತ್ತೆ. ಯಾಕಂದರೆ ಹೊರಟು ಸ್ವಲ್ಪ ಲೇಟ್ ಆಯಿತಾ. 4 ಗಂಟೆ ಆಯಿತು. 1 ಗಂಟೆ ಹೊಡ್ಕೊಂಡು ಮಾಡಿದ್ದ. ಬೆಳಿಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟ್ ಆಯಿತು. ತೊಂದರೆ ಇಲ್ಲ ಅವ್ರ ಪಾಪ. ರೋಡ್ ಮಾತ್ರ ಒಳ್ಳೆ ಮಾಡಿದ್ದಾರೆ ಇವಾಗ ನಾನು ಎಕ್ಸಾಕ್ಟ್ಲಿ ಹಾಲಾಡಿ ದಾಟಿ ಮುಂದೆ ಬಂದೆ. ಆಗುಂಬೆ ರೋಡ್ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಮಾಡಿದ್ದಾರೆ ಈಗ. ಇವಾಗ ಇಲ್ಲಿ ಆಗುಂಬೆ ಹತ್ರ ಇರ್ತದೆ, ಸೋಮೇಶ್ವರ ಹತ್ರ. ಟೀ ಕುಡೋಕ್ಕೆ ಟೀ ಬ್ರೇಕ್ ಹಾಕಿದೆ. ಇದು ನಮ್ಮದು ಕುಂದಾಪುರ ರೋಡು. ಇದು ಲೆಫ್ಟು ಸೀದಾ ಆಗುಂಬೆ, ರೈಟು ಉಡುಪಿ, ಹೆಬ್ರಿ ಉಡುಪಿ. ಇವತ್ತಿನ ಮೊದಲನೇ ಫ್ಯೂಲ್ ಸ್ಟಾಪ್. ಎಲ್ಲ ಆಗುಂಬೆಲ್ಲ ಹಾಯ್ಕೊಂಡಪ್ಪ, ರಗಳಿ ಇರೋದಿಲ್ಲ, ಸೀದಾ ಹೊಡಿ ತಗೊಂಡ್ರೆ ಸರ್ ಬೆಂಗಳೂರಿಗೆ. ಫೈನಲಿ ಆಗುಂಬೆ ಘಾಟ್ ಹತ್ತಾ ಇದ್ದೀನಿ. ಸನ್ಸೆಟ್ ಇರ್ಬೋದಿಲ್ಲ ಇಷ್ಟೊತ್ತಿಗೆ. ಸನ್ಸೆಟ್ ಆಗ್ತಾ ಇದೆ ಇನ್ನು. ಅಲ್ಲಿ ಎಷ್ಟಪ್ಪ ಜನ ಇದ್ರೆ ಗೊತ್ತಿಲ್ಲ ಮೇಲೆ ಸನ್ಸೆಟ್ ಪಾಯಿಂಟಲ್ಲಿ ಕಾಣಕೀಗ. ನೀವು ರಿಯಲ್ ಅಡ್ವೆಂಚರ್ ಕಾಣ್ಕಿದ್ರೆ ಆಗುಂಬೆ ಘಾಟಿಗೆ ನೀವು ಮಳೆಗಾಲ ಟೈಮಲ್ಲಿ ಬರ್ಕ ಹೆವಿ ಅಡ್ವೆಂಚರ್ ಫುಲ್ಲು. ಎಂತಕ್ಕಂದರೆ ಮಳೆಗಾಲದ ರೋಡ್ ಸ್ವಲ್ಪ ಜಾರುತ್ತಿಲ್ಲ ಜುಮ್ಕು. ಎಂತಕ್ಕಂದರೆ ಈ ಲಾರಿದು ಆಯಿಲೆಲ್ಲ, ಇಂಜಿನ್ ಆಯಿಲೆಲ್ಲ ಸ್ವಲ್ಪ ಲೀಕೇಜ್ ಆಗಿರುತ್ತಲ್ಲ, ಎಲ್ಲ ರಸ್ತೆ ಮೇಲೆ ಅಲ್ಲೆಲ್ಲ ಬಿದ್ದಿರುತ್ತೆ. ಅದು ಸ್ವಲ್ಪ ಮಳೆಗೆ ನೀರು ಹರ್ಕೊಪ್ಪತ್ತಿ ರೋಡೆಲ್ಲ ಸ್ಪ್ರೆಡ್ ಆಗಿ ಕೆಲವು ಸಲ ಬ್ರೇಕೆಲ್ಲ ಹಾಕಿದರೆ ಏನಿಲ್ಲ, ಸೀದಾ ಸ್ಲಿಪ್ ಆಗೋ ಚಾನ್ಸಸ್ಸು. ಹೆವಿ ಅಡ್ವೆಂಚರ್ ಮಾತ್ರ ಮಳೆಗಾಲದ ವರ್ಕ್. ಇಲ್ಲಿ ನೋಡಿ ಆಗುಂಬೆ ಮೇಲೆ ಬಂದೆ, ಇಲ್ಲಿ ಘಾಟಿಯಿಂದ ಮೇಲೆ ಇಲ್ಲೆಲ್ಲ ರೋಡ್ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವೇ ಇಲ್ಲಿ 1000 ಸಲ ತಿರುಗಿತೆ, ನಮಗೆ ಕನ್ಫ್ಯೂಸ್ ಆಗ್ತಿದೆ ಎಲ್ಲಿ ಬಂತಂದೇಳಿ ಗೊತ್ತಿಲ್ಲ.
ರೋಡ್ ಆ್ಯಕ್ಚುಲಿ ಇಲ್ಲಿ ಸ್ಟ್ರೈಟ್ ಇತ್ತು, ಒಂದು ಕಟ್ ಮಾಡಿಬಿಟ್ಟು ಶಾರ್ಟ್ ಕಟ್ ಇದು ಮಾಡಿದ್ದಾರೆ ಅಲ್ಲಿ. ಆ್ಯಕ್ಚುಲಿ ಹಿಂಗೆ ಬಂದು ಲೆಫ್ಟ್ ಹೋಗಿತ್ತು ತೀರ್ಥಹಳ್ಳಿಗೆ, ಇವಾಗ ಅಲ್ಲೇ ಶಾರ್ಟ್ ಕಟ್ ಮಾಡಿದ್ದಾರೆ, ಅಲ್ಲೇ ಶಾರ್ಟ್ ಕಟ್ ಮಾಡಿ ಅಲ್ಲೇ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಏನೇ ಹೇಳಿ, ಕೆಲವೊಂದು ರೋಡ್ಗಳು ಕೆಲವೊಂದು ಊರಿನ ರೋಡ್ಗಳು ತುಂಬ ಮೆಮೊರೇಬಲ್ ಆಗಿರುತ್ತೆ ಆ್ಯಕ್ಚುಲಿ. ಅದನ್ನು ಏನು ಆಲ್ಟ್ರ್ ಮಾಡೋಕ್ಕಾಗೋದು, ಹಂಗೆ ಹಿಡ್ಕೊಳಕ್ಕೆ ಒಂಥರ ಮಾಸ್ಟರ್ ಪೀಸ್ ಥರ. ಯಾಕಂದರೆ ಅವೆಲ್ಲ ಯುನೀಕ್. ಇದೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ಲು, ಎಷ್ಟೋ ಮೆಮೊರೀಸ್ ಇದೆ. ಅಲ್ಲೊಂದು ಟರ್ನಲ್ಲಿ ಟೀ ಅಂಗಡಿ ಇತ್ತು, ಟೀ ಕುಡ್ದೆಲ್ಲ ಹೋಗ್ತಿತ್ತು ನಾವು ಗಾಡಿ ನಿಲ್ಲಿಸಿ. ಮೊದಲು ಆ್ಯಕ್ಸಸಲ್ಲಿ ಬರ್ತಿದ್ದೆ ನಾನು ಮೊದಲು. ಇವಾಗ ಅದೆಲ್ಲ ತೆಗೆದು ಫುಲ್ಲು ರೋಡ್ ಅಗಲ ಮಾಡ್ತಾರೆ. ಒಂಥರ ಹೊಸ ಊರು ಥರ ಅನ್ಸುತ್ತೆ. ಈಗ ಮಜಾನೇ ಇರೋದಿಲ್ಲ ಮೊದಲಿನ ಥರ. ಬಟ್ ಅದನ್ನು ಕಂಡರೆ ನಾವೇ ಪುಣ್ಯವಂತರು ಬಿಡಿ. ಗಾಯ್ಸ್, ಇವಾಗ ನಾನು ಶೃಂಗೇರಿ ದಾಟಿ ಮುಂದೆ ಈ ಕಡೆ ಜೈಪುರ ಹತ್ರ ಇದ್ದೀನಿ. ಎಷ್ಟು ಬೇಗ ಕಪ್ಪಾಯ್ತು ಅಂದರೆ ಗೊತ್ತಿಲ್ಲಪ್ಪ. ಕಾಂತ ಕಪ್ಪಾಯಿ ಬಿಡ್ತಾ. ಟೈಮ್ 6:15 ಆಯ್ತು. ಕಪ್ಪಾದ ಮೇಲೆ ಎಂತ ಲಾಕ್ ಮಾಡೋದು ಏನಪ್ಪ, ನಿಮ್ಗೆ ತೋರುತ್ತೆ ಇಲ್ಲಿ ಕ್ಯಾಮ್ರಾದಲ್ಲಿ. ಆದಷ್ಟು ಟ್ರೈ ಮಾಡ್ತೆ. ಗಾಯ್ಸ್, ಇಲ್ಲೇ ಯಾವ ಊರಿನಲ್ಲಿ ಗೊತ್ತಿಲ್ಲ, ಮಂಗಳೂರು ಬೇಕರಿ ಅಂತ ಇತ್ತು. ಎಲ್ಲ ನಿಲ್ಲಿಸ್ದೆ, ಸ್ಟಾಪ್ ಕೊಟ್ಟೆ. ಸೊ ಹೀಗೆ ತಿನ್ಕೊಂಬಾಗಿತ್ತು, ಹಿಂಗೆ ಸ್ಟಾಪ್ ಕೊಟ್ಟೆ. ಸಡನ್ಲಿ ಒಬ್ಬರು ಬಂದ್ರೆ ಮಾರುತಿ 800 ಸೊ ಅವ್ರು ನೋಡಿಬಿಟ್ಟು ನಾನು ನಿಂತುಬಿಟ್ಟೆ. ಮೂಕ ಸ್ತಬ್ಧನಾಗಿಬಿಟ್ಟೆ. ಎಂತಕ್ಕಂದೇಳಿ ಹೇಳುತ್ತೆ. ಯಾಕಂದರೆ ಅವರು ಆ್ಯಕ್ಚುಲಿ ಮಾರುತಿ 800 ಓಡಿಸ್ತಾಯಿದ್ರು. ವಿಶೇಷ ಏನಂದರೆ ಆ್ಯಕ್ಚುಲಿ ಅವ್ರಿಗೆ ನಮ್ಮ ಥರ ಕೈ ಇಲ್ಲ ಅವರಿಗೆ. ಅವ್ರು ಯಾವ ಥರ ಕೈ ಅಂದರೆ ಲೈಕ್ ನಮ್ಮದು ಮುಂಗಾಯಿ ಗಂಟೆ ಇದೆ ನೋಡಿ, ಅಲ್ಲಿ ತನಕ ಅಷ್ಟೇ ಅವ್ರ ಕೈ. ಅಂದರೆ ಹಾಫ್ ಕೈ. ಇವನ್ ಬೆರಳು ಕೂಡ ಇಲ್ಲ, 2 ಬೆರಳಿರೋದು. ಅದರಲ್ಲೇ ಡ್ರೈವಿಂಗ್ ಮಾಡಿಕೊಂಡು ಹಿಂಗೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಅದು ನೋಡಿಬಿಟ್ಟು ನನಗಂತೂ ಯಪ್ಪ ದೇವರೇ. ಕೆಲವರೆಲ್ಲ ಇದ್ರುಗುರು ಈ ಸಿಗ್ನಲಲ್ಲಿ ಅಲ್ಲಿಲ್ಲ ಕೈ ಕಾಲು ಇದ್ದರು, ಎಲ್ಲ ಸರಿ ಇದ್ದರು, ಬೇಡ್ಕ ತಿಂತರ. ಇಂಥವ್ರು ನೋಡಿ ಕಲಿಬೇಕು ಅವರೆಲ್ಲ. ನನಗಂತೂ ಯಪ್ಪ ಏನು ಹೇಳ್ಬೇಕಂತನೂ ಗೊತ್ತಾಗಿಲ್ಲ ಗುರು. ನಾನು ನೋಡ್ತಾನೇ ಇದ್ದೆ ಅವರನ್ನು. ಯಪ್ಪ ವೀಡಿಯೋ ಎಲ್ಲ ಮಾಡೋಕೆ ಹೋಗಿಲ್ಲ ಅವರದ, ಸರಿಯಲ್ಲ ಅನ್ನಿಸ್ತು. ಬಟ್ ಇದೊಂದು ವಿಷಯ ನಿಮ್ಗೆ ಹೇಳು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ರೋಡ್ ಸ್ವಲ್ಪ ಅಷ್ಟೇ ಹಾಕಿದ್ದು ಮಾರ, ಇಲ್ಲೆಲ್ಲ ಫುಲ್ಲು ಇನ್ನು ಮಾಡ್ತಾಯಿದ್ದಷ್ಟೇ. ಇವರು ಫುಲ್ ಸ್ಯಾಡ್ಲಿಂಗ್ ಮಾಡ್ಕಾಯ್ತು. ಬೆಕ್ಕ ಕೆಂಚ ಫುಲ್ ಧೂಳು ಎಸ್ಕೊಂಡು ಬರ್ತಿದ್ದ ಅಣ್ಣ. ವೆಲ್ಕಮ್ ಟು ಬೇಲೂರು. ಟೈಮ್ ಇವಾಗ ರಾತ್ರಿ 8:15 ಆಗಿದೆ ಎಕ್ಸಾಕ್ಟ್ಲಿ. ರೋಡ್ ಮಾತ್ರ ಬೇಲೂರಿಂದ ಹಿಂದೆ ಒಂದು 10 ಕಿಲೋಮೀಟ್ರ್ ಸ್ಟ್ರೆಚ್ ಇತ್ತಲ್ಲ, ರೋಡೆಲ್ಲ ಸಮ ಕಿತ್ತೋಯ್ತು. ನೈಟೆಲ್ಲ ಅಷ್ಟು ತೋರೋದಿಲ್ಲ ನಿಮಗೆ, ಸ್ವಲ್ಪ ಜಾಗೃತಿ ಮಾಡ್ಕೊಬರ್ಕ. ಈ ದಾರ ತಿರುಗಿದ್ದವರಿಗೆ ಅಭ್ಯಾಸ ಇದ್ದಾರೆ ಸ್ವಲ್ಪ ಗೊತ್ತಾಗ್ತು ಎಲ್ಲ ಹೊಂಡ ಇತ್ತು ಅಂದೇಳಿ. ಹೊಸಬರಾದರೆ ಮಾತ್ರ ಹೊಂಡ ಅಂದರೆ ಒಳ್ಳೆ ಕಣಿ ಕಂಡೋಗಿತ್ತು. ಈ ಸಣ್ಣ ಸ್ಕೂಟಿ ಎಲ್ಲ ಇದ್ದರೆ ಏನಿಲ್ಲ, ಚಕ್ರೆಲ್ಲ ಕಿತ್ತೋತ್ತೇನೋ ರಸ್ತೆ ಹೋದಾಗ. ಆ ನಮ್ಮನೆ ಎಷ್ಟು ಹೊಡಕಿತ್ತು ಹೊಂಡ ಮರ. ಹಿಮಾಲಯನೇ ಗೈಸ್, ಏನೇ ಹೇಳಿ. ಸೊ ಗೈಸ್, ಇವಾಗ ಹಾಸನ ಬಂತು. ಟೈಮ್ ಎಕ್ಸಾಕ್ಟ್ಲಿ 9 ಗಂಟೆ ಆಗಿದೆ. ಇದು ಬ್ಯಾಂಗ್ಳೂರು ರೋಡ್. ಕಂಟಿನ್ಯೂಸ್ ಆಗಿ ಓಡಿಸ್ಕೊ ಬಂದೆ. ಅದು ಜಾಸ್ತಿ ಅಲ್ಲಿ ಸ್ಟಾಪ್ ಕೊಡೋಕೆ ಹೋಗಲಿಲ್ಲ. ಕೊಯ್ಸಿಲಿ ಹಾಸನ ಪೆಟ್ರೋಲ್ ಬಂಕ್ ಹತ್ರ ಹಾಕಿದೆ ಬೈಕ್. ಈಗ ಸ್ವಲ್ಪ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡೋ. ಆಲ್ ರೈಟ್ ಗಾಯ್ಸ್, ಇಲ್ಲೊಂದು 10 ಮಿನಿಟ್ಸ್ ರೆಸ್ಟ್ ಮಾಡಿದೆ. ಬನ್ನಿ ಈಗ ಹಬ್ಬ ನಮ್ಮ ಅಜ್ಜನ ಕಂಟಿನ್ಯೂ ಮಾಡೋ. ಟೈಮ್ 9:36 ಆಯಿತಾ. ಫ್ಯೂಲೆಲ್ಲ ಇದೆ ಆಲ್ರೆಡಿ. ಲೆಟ್ಸ್ ಗೋ ನಾನ್ ಸ್ಟಾಪ್ ಬೆಂಗಳೂರು. ಗೈಸ್, ವೆಲ್ಕಮ್ ಟು ಹಾಸನ್ ಬ್ಯಾಂಗ್ಳೂರ್ ಹೈವೇ. ಇಲ್ಲಿಂದ ಸ್ಟ್ರೈಟ್ ಸ್ಟ್ರೆಚ್ ನಮ್ಮದು 170 ಕಿಲೋಮೀಟ್ರ್ ಇದೆ. ನಾನ್ ಸ್ಟಾಪ್ ಆದರೆ ಹೊಡಿತೆ ಬೆಂಗಳೂರಿಗೆ ಸೀದಾ. ಎಷ್ಟಾಯ್ತು ಅಷ್ಟು ಬೇಗ ಟ್ರೈ ಮಾಡ್ತೆ ಕಂಬ. ಗಾಯ್ಸ್, ಇವತ್ತಿನ ಫಸ್ಟ್ ಟೋಲ್ ಗೇಟು ಹಾಸನ್ ಹತ್ತತ್ರ ಇನ್ನು ಜಸ್ಟ್ ಬಿಟ್ಟದಷ್ಟೇ. ಒಂದು 5 ಕಿಲೋಮೀಟರ್ಸ್ ಆಗಿರ್ಬೇಕು. ನೈಟರು ಗಾಡಿ ಮಾತ್ರ ಮಸ್ತ್ ತಿರುಗತ್ತಿಲ್ಲ.
ಓ ಇಲ್ಲಿ ನೋಡಿ ಬಸ್ ಇದೆ ಫುಲ್ಲು ಶೇಪ್ ಔಟ್ ಎಲ್ಲದ್ದೇನಪ್ಪ ಆಕ್ಸಿಡೆಂಟ್. ಎಲ್ಲಿಗೆ ಹೋಗ್ಬೇಕಂತೆ ಅವರು? ಎಲ್ಲಿಗೆ ಹೋಗ್ಬೇಕಂತೆ? ತಮಿಳ್ನಾಡು. ಅದ್ರಲ್ಲ ಒಬ್ಬ 650 ಕಿಲೋಮೀಟರ್ ಅಂತ. ಹಾಂ 2 ದಿವಸ ಬೇಕಂತ ಹೋಗಕ್ಕೆ. 4,000 ಹಾಕ್ಯಾರೆ. ಹಾಂ ತಮಿಳ್ನಾಡು ಬಾರ್ಡ್ರಿಗೆ ಹೋಯ್ತದಂತ. ಹಾಂ ಬಾರ್ಡ್ರ್ ಫುಲ್ ಮಾಡಿದ್ರೆ ಹಾಂ ತಮಿಳ್ನಾಡು ಹೋಯ್ತದ. ಅಲ್ಲ ಡೀಸೆಲೇ ಬೇಕು ಹೋಗಕ್ಕೆ. ಡೀಸೆಲ್ ಆಗಲಿ ಅದು ಮೈಕೈ ನೋವಲ್ಲ ಕೇಳೋಣ ನಾನು ಅದರಲ್ಲಿ. ನಿಧಾನ ಯಪ್ಪ ಅದ್ರ ಹಿಂಗಾಗುತ್ತೆ ಅದರಲ್ಲಿ. ಕ್ರೇಜಿ ಗುರು. ಇದೇ ಟ್ರ್ಯಾಕ್ಟ್ರಲ್ಲಿ ಗುರು 600 ಕಿಲೋಮೀಟ್ರ್ ಹೋಗ್ತಾರಂತೆ. ಯಪ್ಪ ಬೇರೆ ಗ್ರೇಟ್ ಗುರು. ಸೊ ಇದೇ ಪೆಟ್ರೋಲ್ ಬಂಕಲ್ಲಿ ಒಂದು ಸ್ಟಾಪ್ ಆಗಿದೆ ಇನ್ನೊಂದು. ಸೊ ಇದೇ ಹಾಸನ್ ಬ್ಯಾಂಗ್ಳೂರು ರೋಡು. ಗಾಯ್ಸ್ ಫೈನಲಿ ನೆಲಮಂಗಲ ಟೋಲ್ ಕರೆಕ್ಟ್ 12 ಗಂಟೆ ಆಯ್ತು. ನೆಲಮಂಗಲ ಬಂತಂದರೆ ಆಲ್ಮೋಸ್ಟ್ ಬೆಂಗಳೂರು ಬಂದಂಗೆ ನೋಡಿ. ನೈಟ್ ಆದರೂ ಎಷ್ಟು ವೆಹಿಕಲ್ಸ್ ಇದೆ, ಬರೀ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸೇ ಜಾಸ್ತಿ. ಗ್ಯಾಸ್ ಗಾಡಿ, ಗೂಡ್ಸ್ ಗಾಡಿ ಇವೆಲ್ಲ ಜಾಸ್ತಿ ನೋಡಿ. ಹಗಲು ಕಂಡಾಗಿ ಇನ್ನೂ ಅಂಗಡಿ ಎಲ್ಲ ಇನ್ನೂ ಓಪನ್ ಇತ್ತು ಇಲ್ಲೆಲ್ಲ. ನೈಟೆಲ್ಲ ಬೇಕಾದ ನೈಟ್ ಇನ್ನೂ ಬೆಳಗೋರಿಗೆ ಫುಲ್ 24 ಅವರ್ಸ್ ಕೆಲವೆಲ್ಲ ಓಪನ್ ಇರುತ್ತೆ. ಯಾಕಂದರೆ ವೆಹಿಕಲ್ಸ್ ಎಲ್ಲ ತಿರ್ಗ್ತಾ ಇರುತ್ತಲ್ಲ. ಸೊ ಟೀ ಶಾಪು ಅದು ಇದು ಎಲ್ಲ ಬೇಕತ್ತ. ನೀವು ಎಲ್ಲಿ ಆತ ಮಾರ. ಗಾಯ್ಸ್ ಫೈನಲಿ ಯಲಹಂಕಕ್ಕೆ ಬಂದೆ. ಟೈಮ್ ಈಗ ಎಕ್ಸಾಕ್ಟ್ಲಿ 12:30 ಆಯಿತಾ. ರೋಡ್ ಲೈಕ್ ಇದ್ದಿತ್ತು ಈಚಿ ರೋಡ್. ಸ್ವಲ್ಪ ಚಳಿ ಜಾಸ್ತಿ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ